ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಸ್ಟಾರ್ಸ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅನು. ಇವತ್ತಿನ ಈ ವಿಡಿಯೋದಲ್ಲಿ GPSTR ಪೇಪರ್ 2 ಪಾರ್ಟ್ 1 ಹಿಸ್ಟ್ರಿ ಇತಿಹಾಸ ಏನಿದೆ ಸಬ್ಜೆಕ್ಟು, ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಸಿಲೆಬಸನ್ನು ಡಿಸ್ಕಷನನ್ನು ಮಾಡ್ತಾ ಇದ್ದೇವೆ. ಸಂಪೂರ್ಣ ಸಿಲೆಬಸ್ ಡಿಸ್ಕಷನ್ ಮಾಡೋದು, ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ನೋಡೋದಾದರೆ, GPSTR ಪರೀಕ್ಷೆಗೆ ಹಿಸ್ಟ್ರಿ ಪೇಪರ್ 2ನಲ್ಲಿ ತುಂಬ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿದೆ. ಆದ್ದರಿಂದ ಮೊದಲು ಸಂಪೂರ್ಣ ಸಿಲೆಬಸನ್ನು ಅರ್ಥ ಮಾಡಿಕೊಂಡ್ರೆ ಓದೋದು ಸುಲಭ ಆಗುತ್ತದೆ. ಆ ನಿಟ್ಟಿನಲ್ಲಿ ನಾವು ಸಂಪೂರ್ಣ 26 ಚಾಪ್ಟರ್ಸ್ ಏನಿದೆ ಸಿಲೆಬಸನ್ನು ಡಿಸ್ಕಷನನ್ನು ಮಾಡಲಾಗಿದೆ. ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕಗಳನ್ನು ಓದಬೇಕು ಅನ್ನುವಂತಹ ಮಾಹಿತಿಯನ್ನು ಸಹ ನೀಡಲಾಗಿದೆ. ಹಾಗೆ ಯಾವ ಪುಸ್ತಕದಲ್ಲಿ ಯಾವ ಚಾಪ್ಟರ್ಗೆ ನಿಮಗೆ ಅಧ್ಯಯನ ಸಾಮಗ್ರಿ ಸಿಗುತ್ತೆ ಅನ್ನೋದು ಸಹ ಈ ಒಂದು ವಿಡಿಯೋಗಳಲ್ಲಿ ಡಿಸ್ಕಷನನ್ನು ಮಾಡ್ತಾ ಹೋಗಿದ್ದೇವೆ. ಹಾಗಾಗಿ ಯಾರೂ ಕೂಡ ಮಿಸ್ ಮಾಡದೆ ಕೊನೆಯ ತನಕ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ವಿಡಿಯೋಗೆ ಹೋಗೋಣ, ತಡ ಮಾಡೋದು ಬೇಡ. ಇದುವರೆಗೂ 26 ಚಾಪ್ಟರ್ಗಳನ್ನು ಡಿಸ್ಕಷನ್ ಮಾಡಿರುವಂತಹ ವಿಡಿಯೋಗಳ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನೀವು ಅವುಗಳನ್ನು ಸಹ ವೀಕ್ಷಿಸಿ. ಮತ್ತು PDF ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೊನೆಯಲ್ಲಿ ನಾನು ನಿಮಗೆ ಹೇಳ್ತೇನೆ. PDF ಲಿಂಕನ್ನು ಸಹ ನಿಮಗೆ ನೀಡಲಾಗುತ್ತೆ. ಈಗ 20 ಚಾಪ್ಟರ್ಗಳ ಅಧ್ಯಾಯಗಳನ್ನು ನಾವು ನೋಡಿದ್ದೇವೆ. ಯಾವ್ಯಾವ ಚಾಪ್ಟರ್ಸ್ ಅನ್ನೋದು ಕೂಡ ಇಂದಿನ ಒಂದು ತರಗತಿಗಳಲ್ಲಿ ಡಿಸ್ಕಷನನ್ನು ಮಾಡಲಾಗಿದೆ. ಇಂದು 21ನೇ ಚಾಪ್ಟರಿಂದ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. 21ನೇ ಚಾಪ್ಟರು ಸಾಮಾಜಿಕ ಸುಧಾರಣೆಗಳು. ಇದರಲ್ಲಿ ಸಾಮಾಜಿಕ ಸುಧಾರಣೆ ಅಗತ್ಯ, ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಅಂಧಶ್ರದ್ಧೆಗಳ ವಿರುದ್ಧ ಚಳುವಳಿ, ಬ್ರಹ್ಮ ಸಮಾಜ, ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ರವರ ಬಗ್ಗೆ, ಮತ್ತು ಸತಿ ನಿಷೇಧ, ಸ್ತ್ರೀ ಶಿಕ್ಷಣದ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಪ್ರಾರ್ಥನಾ ಸಮಾಜ ಸುಧಾರಣೆ, ಧಾರ್ಮಿಕ ಸಹಿಷ್ಣುತೆ, ಆರ್ಯ ಸಮಾಜ, ಸ್ವಾಮಿ ದಯಾನಂದ ಸರಸ್ವತಿಯವರ ಬಗ್ಗೆ, ವೇದಗಳಿಗೆ ಹಿಂತಿರುಗಿ ಎನ್ನುವಂತಹ ಒಂದು ಚಳುವಳಿಯನ್ನು ಸಹ ತಿಳ್ಕೊಳ್ಬೇಕಾಗುತ್ತೆ. ಸತ್ಯಶೋಧಕ ಸಮಾಜ, ಜ್ಯೋತಿ ಬಾಪುಲೆ, ಮತ್ತು ಶೂದ್ರ ಅತಿಶೂದ್ರರ ಶಿಕ್ಷಣದ ಬಗ್ಗೆ ಡಿಸ್ಕಷನನ್ನು ಮಾಡಬೇಕಾಗುತ್ತೆ, ತಿಳ್ಕೊಬೇಕಾಗುತ್ತೆ. ಥಿಯೋಸಫಿಕಲ್ ಸೊಸೈಟಿ, ಅನಿ ಬೆಸೆಂಟು ಭಾರತೀಯ ಸಂಸ್ಕೃತಿ ಜಾಗೃತಿಯನ್ನು ಯಾವ ರೀತಿ ಮೂಡಿಸಿದ್ರು ಅನ್ನೋದನ್ನು ಓದಬೇಕಾಗುತ್ತೆ. ನಾರಾಯಣ ಗುರು ಅವರ ಬಗ್ಗೆ ತಿಳ್ಕೊಳ್ಬೇಕು. ಅಲಿಗಢ್ ಚಳುವಳಿಯ ಬಗ್ಗೆ ತಿಳ್ಕೊಳ್ಬೇಕು. ಮತ್ತು ಸಾಮಾಜಿಕ ಸುಧಾರಣೆಗಳಿಂದ ಆದಂತಹ ಪರಿಣಾಮಗಳು ಯಾವುವು ಅನ್ನೋದನ್ನು ಓದಿ ತಿಳ್ಕೊಬೇಕಾಗುತ್ತೆ. ಮತ್ತು ಇದಕ್ಕೆ ಈ ಒಂದು ಚಾಪ್ಟರ್ಗೆ ಯಾವ್ಯಾವ ಬುಕ್ಸನ್ನು ರೆಫರೆನ್ಸ್ ಬುಕ್ಸ್ ಆಗಿ ತಗೋಬೇಕು, ಎಲ್ಲೆಲ್ಲಿ ಅಧ್ಯಯನ ಸಾಮಗ್ರಿ ಸಿಗುತ್ತೆ ಅನ್ನೋದನ್ನು ಸಹ ನೋಡ್ತಾ ಹೋಗೋಣ. 7ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಸಾಮಾಜಿಕ ಸುಧಾರಣಾ ಚಳುವಳಿಗಳ ಮೂಲ ಪರಿಚಯದ ಬಗ್ಗೆ ಇದೆ. ಮತ್ತು 10ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಪಠ್ಯಪುಸ್ತಕದಲ್ಲಿ ಪ್ರಮುಖ ಸುಧಾರಕರು ಮತ್ತು ಚಳುವಳಿಗಳ ವಿವರಣೆ ಸಿಗುತ್ತೆ. ಮತ್ತು ಸೆಕೆಂಡ್ PUC ಭಾರತೀಯ ಇತಿಹಾಸದಲ್ಲಿ ಪೂರ್ಣ ಅಧ್ಯಾಯವಾಗಿ ಇಲ್ಲದೇ ಇದ್ದರೂ ಕೂಡ ರಾಷ್ಟ್ರೀಯ ಚಳುವಳಿ, ಆಧುನಿಕ ಭಾರತದ ಹಿನ್ನೆಲೆ ಭಾಗಗಳಲ್ಲಿ ಸಾಮಾಜಿಕ ಸುಧಾರಣೆಗಳ ಉಲ್ಲೇಖ ಬರುತ್ತದೆ. ನೀವು 21ನೇ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ವಿಷಯವನ್ನು ತಿಳ್ಕೊಂಡಿದ್ದೀರಾ. ಹಾಗೆ ರೆಫರೆನ್ಸ್ ಬುಕ್ಸನ್ನು ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಇನ್ನು ಅಧ್ಯಾಯ 22 ರಾಷ್ಟ್ರೀಯತೆಯ ವಿಕಾಸ, ಅಂದರೆ ರಾಷ್ಟ್ರೀಯತೆಯ ಅರ್ಥ, ಭಾರತದ ಮೊದಲ ಸ್ವಾತಂತ್ರ್ಯ ಯುದ್ಧದ ಬಗ್ಗೆ ತಿಳ್ಕೋಬೇಕು. ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ, ಮುಸ್ಲಿಂ ಲೀಗ್, ತೀವ್ರಪಂಥೀಯ ಮತ್ತು ಮಧ್ಯಮ ನಾಯಕರ ಬಗ್ಗೆ ತಿಳ್ಕೋಬೇಕಾಗುತ್ತೆ. ರಾಷ್ಟ್ರೀಯ ಚಳುವಳಿಯ ಹಂತಗಳು, ಅಂದರೆ ಮೊದಲ ಹಂತ 1885ರಿಂದ 1905 ತನಕ, ಎರಡನೇ ಹಂತ 1905ರಿಂದ 1920 ತನಕ ಏನೇನು ಘಟನೆಗಳು ನಡೀತವೆ ಅವುಗಳ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ರಾಷ್ಟ್ರೀಯತೆಯ ಪರಿಣಾಮ, ಇದಕ್ಕೆ ಸಂಬಂಧಪಟ್ಟಂತೆ ರೆಫರೆನ್ಸ್ ಬುಕ್ಸನ್ನು ನೋಡೋದಾದರೆ 7ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಪಠ್ಯಪುಸ್ತಕ, ಅಂದರೆ ಇದರಲ್ಲಿ ರಾಷ್ಟ್ರೀಯತೆಯ ಮೂಲಭೂತ ಪರಿಚಯ ಮತ್ತು 1857ರ ದಂಗೆಯ ಬಗ್ಗೆ ಮಾಹಿತಿ ಸಿಗುತ್ತೆ. ಮತ್ತು 10ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಪಠ್ಯಪುಸ್ತಕದಲ್ಲಿ ಕಾಂಗ್ರೆಸ್ಸು, ಮುಸ್ಲಿಂ ಲೀಗು, ತೀವ್ರ ಮಧ್ಯಮ ನಾಯಕರು, ಕಾಂಗ್ರೆಸ್ನ ಹಂತಗಳ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಮತ್ತು ಸೆಕೆಂಡ್ PUC ಭಾರತೀಯ ಇತಿಹಾಸದಲ್ಲಿ ರಾಷ್ಟ್ರೀಯ ಚಳುವಳಿಯ ಆಳವಾದ ವಿಶ್ಲೇಷಣೆ ಸಿಗ್ತಾ ಹೋಗುತ್ತೆ. ಮತ್ತು ರಾಜಕೀಯ ಹಿನ್ನೆಲೆ ಮತ್ತು ಪರಿಣಾಮಗಳು ಸಹ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಮತ್ತು 7ನೇ ತರಗತಿಯಲ್ಲಿ ಬೇಸ್ ಆಗಿರುತ್ತೆ. 10ನೇ ತರಗತಿ ಪಠ್ಯಪುಸ್ತಕದಲ್ಲಿ ಸ್ಟ್ರಕ್ಚರ್ ಸಿಗುತ್ತೆ. ಮತ್ತು PUC ಟೆಕ್ಸ್ಟ್ ಬುಕ್ಕಲ್ಲಿ ಅನಾಲಿಸಿಸ್ ಮತ್ತು ತುಂಬ ಡೆಪ್ತಾಗಿ ವಿಷಯ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಬನ್ನಿ ಹಾಗಾದರೆ
ಮುಂದಿನ ಅಧ್ಯಾಯ ಯಾವುದು ಅಂತ ನೋಡೋಣ. ಅಧ್ಯಾಯ 23 ಗಾಂಧೀಜಿ ಮತ್ತು ಭಾರತದ ಸ್ವಾತಂತ್ರ್ಯ ಚಳುವಳಿ. ಇಲ್ಲಿ ಗಾಂಧೀಜಿಯವರ ಪರಿಚಯ. ಗಾಂಧೀಜಿಯವರು ದೇಶಾದ್ಯಂತ ಶಾಂತಿಪರ ಹೋರಾಟದ ಪ್ರತಿಮೆಯ ಅಹಿಂಸಾ ಮತ್ತು ಸತ್ಯಾಗ್ರಹದ ತತ್ವಗಳ ಬಗ್ಗೆ, ಗಾಂಧೀಜಿ ಪ್ರಯೋಗಗಳ ಬಗ್ಗೆ, ಸತ್ಯಾಗ್ರಹ ಚಳುವಳಿ, ದಂಡಿ ಮಾರ್ಚ್, ರೈತರ ಹೋರಾಟ, ಸ್ವದೇಶಿ ಚಳುವಳಿ, ದೇಶೀಯ ವಸ್ತುಗಳ ಬಳಕೆ, ಭಾರತದ ಸ್ವಾತಂತ್ರ್ಯ ಚಳುವಳಿ, ವಿವಿಧ ಹೋರಾಟಗಳು ಪ್ರಾಂತ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ನಡೆದವು, ಮತ್ತು ಕಾನೂನು, ರಾಜಕೀಯ ಮತ್ತು ಗ್ರಾಮೀಣ ಹೋರಾಟಗಳ ಒಕ್ಕೂಟ, ಭಾರತದ ವಿಭಜನೆಯ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಮತ್ತು ಸ್ವಾತಂತ್ರ್ಯ ನಂತರದ ಭಾರತದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಮತ್ತು ರೆಫರೆನ್ಸ್ ಬುಕ್ಸನ್ನು ನೋಡೋದಾದರೆ 7ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಪಠ್ಯಪುಸ್ತಕ, 10ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಪಠ್ಯಪುಸ್ತಕ, ಮತ್ತು ಸೆಕೆಂಡ್ PUC ಭಾರತೀಯ ಇತಿಹಾಸದಲ್ಲೂ ಸಹ ಗಾಂಧೀಜಿಯ ತತ್ವಗಳು, ದೇಶಭಕ್ತಿ ಚಳುವಳಿಯ ವಿಶ್ಲೇಷಣೆಯ ಬಗ್ಗೆ ಮಾಹಿತಿ ನಿಮಗೆ ಸಿಗುತ್ತೆ. ಇಲ್ಲಿ ಕಾಗುಣಿತ ಸ್ವಲ್ಪ ತಪ್ಪಾಗಿರುತ್ತೆ, ತಿದ್ದಿ ಓದಿ ಅಂತ ಹೇಳ್ತಾ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 24 20ನೇ ಶತಮಾನದ ರಾಜಕೀಯ ಆಯಾಮ. ಅಂದರೆ ಮುಖ್ಯ ವಿಷಯಗಳು ಅಂತ ನೋಡೋದಾದರೆ ರಷ್ಯಾ ಕ್ರಾಂತಿಯ ಬಗ್ಗೆ, ಪ್ರಥಮ ವಿಶ್ವಯುದ್ಧ, ದ್ವಿತೀಯ ವಿಶ್ವಯುದ್ಧ ಮತ್ತು ಪರಿಣಾಮಗಳು, ಸ್ವತಂತ್ರ ರಾಜ್ಯಗಳ ಉದಯ, ಶೀತಲ ಯುದ್ಧ ಕೋಲ್ಡ್ ವಾರ್ ಬಗ್ಗೆ, ಚೀನಾದ ಕ್ರಾಂತಿ, ಅಮೇರಿಕದ ಉದಯ, ಇವುಗಳ ಬಗ್ಗೆ ಎಲ್ಲ ಓದಿ ತಿಳ್ಕೊಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ರೆಫರೆನ್ಸ್ ಬುಕ್ಸನ್ನು ನೋಡೋದಾದರೆ 7ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಪಠ್ಯಪುಸ್ತಕ, 10ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಪಠ್ಯಪುಸ್ತಕ, ಸೆಕೆಂಡ್ PUC ಭಾರತೀಯ ಇತಿಹಾಸದಲ್ಲಿ ಮುಖ್ಯ ಮಾಹಿತಿ ಲಭ್ಯವಾಗುತ್ತೆ ಅಂತ ಹೇಳ್ತಾ 25ನೇ ಅಧ್ಯಾಯವನ್ನು ನೋಡೋದಾದರೆ ಸ್ವಾತಂತ್ರ್ಯೋತ್ತರ ಭಾರತ. ಇಲ್ಲಿ ಭಾರತದ ಏಕೀಕರಣ ಮತ್ತು ರಾಜ್ಯಗಳ ಪುನರ್ರಚನೆ, ಭಾರತದ ವಿಭಜನೆ ಮತ್ತು ಅದರಿಂದ ಆದಂತಹ ಪರಿಣಾಮಗಳು, ಫ್ರೆಂಚ್ ಮತ್ತು ಪೋರ್ಚುಗೀಸ್ ವಸಾಹತುಗಳ ವಿಲೀನ, ಭಾಷಾವಾರು ರಾಜ್ಯಗಳ ರಚನೆ, ರಾಜ್ಯ ಪುನರ್ವಿಂಗಡಣಾ ಕಾನೂನು, ಸ್ವಾತಂತ್ರ್ಯೋತ್ತರ ಭಾರತದ ಪ್ರಮುಖ ರಾಜಕೀಯ ಬೆಳವಣಿಗೆಗಳು, ಇವುಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳ್ಕೊಬೇಕಾಗುತ್ತೆ. ಇನ್ನು ರೆಫರೆನ್ಸ್ ಬುಕ್ಸನ್ನು ನೋಡೋದಾದರೆ 7ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಪಠ್ಯಪುಸ್ತಕ ಮತ್ತು 10ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಪಠ್ಯಪುಸ್ತಕ, ಸೆಕೆಂಡ್ PUC ಭಾರತೀಯ ಇತಿಹಾಸ, ಸ್ವಾತಂತ್ರ್ಯ ನಂತರದ ರಾಜಕೀಯ ಮತ್ತು ಆರ್ಥಿಕ ಬೆಳವಣಿಗೆಗಳು ಒಂದು ಚಾಪ್ಟ್ರಲ್ಲಿ ಎಲ್ಲ ಪ್ರಮುಖವಾದಂತಹ ವಿಷಯವು ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ, ಹಾಗಾದರೆ ಬನ್ನಿ 26ನೇ ಚಾಪ್ಟ್ರು ಸಿಲೆಬಸ್ನ ಕೊನೆಯ ಅಧ್ಯಾಯ. ಇದು 26ನೇ ಚಾಪ್ಟರ್ ಆಗಿರುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ರಾಜಕೀಯ ಅಭಿವೃದ್ಧಿಗಳು, ಮುಖ್ಯ ವಿಷಯಗಳು ಕರ್ನಾಟಕ ಏಕೀಕರಣ, ಸಾಮಾಜಿಕ ಚಳುವಳಿಗಳು, ಇಲ್ಲಿ ಮಹಿಳಾ ಹಕ್ಕು ಚಳುವಳಿ ಬರುತ್ತೆ, ದಲಿತ ಚಳುವಳಿ, ರೈತ ಚಳುವಳಿಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇನ್ನು ಗಡಿಗಳು ಮತ್ತು ನೀರಿನ ಸಮಸ್ಯೆಗಳು ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಪರಿಸರ ಸಮಸ್ಯೆಗಳು ಅಂದರೆ ಅರಣ್ಯ ನಾಶ, ಹವಾಮಾನ ಬದಲಾವಣೆ, ನೀರು, ಕೃಷಿ ಕೈಗಾರಿಕೆಗಳ ಮೇಲೆ ಪರಿಣಾಮ, ಮಹಿಳಾ ಚಳುವಳಿಗಳನ್ನು ನೋಡೋದಾದರೆ ಶಿಕ್ಷಣ, ಉದ್ಯೋಗ, ರಾಜಕೀಯ ಹಕ್ಕುಗಳ ವೃದ್ಧಿ, ಸಮಾನತೆಗಾಗಿ ಹೋರಾಟಗಳು ನಡೆದವು, ಅವುಗಳ ಬಗ್ಗೆ ಎಲ್ಲ ತಿಳ್ಕೊಬೇಕಾಗುತ್ತೆ. ಮತ್ತು ರೈತ ಚಳುವಳಿಗಳು, ದಲಿತ ಚಳುವಳಿಗಳು, ಇತರೆ ಸಾಮಾಜಿಕ ಚಳುವಳಿಗಳ ಬಗ್ಗೆ ಸಹ ತಿಳ್ಕೊಬೇಕಾಗುತ್ತೆ. ರೆಫರೆನ್ಸ್ ಬುಕ್ಸನ್ನು ನೋಡೋದಾದರೆ 7ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಪಠ್ಯಪುಸ್ತಕ, 10ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಪಠ್ಯಪುಸ್ತಕ ಮತ್ತು ಸೆಕೆಂಡ್ PUC ಭಾರತೀಯ ಇತಿಹಾಸ, ಕರ್ನಾಟಕದ ರಾಜಕೀಯ ಬೆಳವಣಿಗೆ, ಸಾಮಾಜಿಕ ಸುಧಾರಣೆಗಳು ಅನ್ನೋ ಚಾಪ್ಟ್ರಲ್ಲಿ ಎಲ್ಲ ಸ್ವಲ್ಪ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ, ಮತ್ತು ಈ ಎಲ್ಲ ಚಾಪ್ಟರ್ಗಳ 26 ಚಾಪ್ಟರ್ಗಳನ್ನೊಳಗೊಂಡ PDF ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೇನೆ. ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಗ್ರೂಪಲ್ಲಿ ಜಾಯ್ನ್ ಆಗಿ, ಅಲ್ಲಿ PDF ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. 26 ಚಾಪ್ಟರ್ಗಳ ಸಂಪೂರ್ಣ PDF ಸಿಗುತ್ತೆ ಕನ್ನಡದಲ್ಲಿ. ಹಾಗೂ ಇನ್ನೂ ಯಾರು 2 ವಿಡಿಯೋಗಳನ್ನು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅವುಗಳನ್ನು ಸಹ ವೀಕ್ಷಿಸಿ ಅಂತ ಹೇಳ್ತಾ, ಇದುವರೆಗೂ ಸ್ಪರ್ಧಾ ಸ್ಟಾರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.